ಇನ್ನು ಮಲೆನಾಡಲ್ಲಿ ಆತಂಕ ಹೆಚ್ಚಿಸಿದೆ ಮಂಗನ ಕಾಯಿಲೆ. 2 ದಿನದ ಅಂತರದಲ್ಲಿ ದ್ವಿಗುಣಗೊಂಡಿದೆ. ಪಾಸಿಟಿವ್ ಕೇಸ್ಗಳು ದ್ವಿಗುಣಗೊಂಡಿದ್ದಾವೆ. ಈ ಹಿಂದೆ 10 ಇದ್ದಿದ್ದು ಈಗ 20 ಆಗಿದೆ. ಹೊಸನಗರ, ಸಾಗರ ತಾಲೂಕಿನಲ್ಲಿ 12 ಕೇಸ್ಗಳು ಪತ್ತೆಯಾಗಿದ್ದಾವೆ. ಇನ್ನು ಮಲೆನಾಡಲ್ಲಿ ಆತಂಕ ಹೆಚ್ಚಿಸಿದೆ. KFD 2 ದಿನದ ಅಂತರದಲ್ಲಿ ಪಾಸಿಟಿವ್ ಕೇಸ್ಗಳ ಸಂಖ್ಯೆಯೇ ದ್ವಿಗುಣ ಆಗ್ತಾ ಇದೆ. ಹೊಸನಗರ, ಸಾಗರ ತಾಲೂಕಿನಲ್ಲಿ ಕೂಡ ಒಟ್ಟು 12 ಕೇಸ್ಗಳು ಪತ್ತೆಯಾಗಿದ್ದಾವೆ. ಇಲ್ಲಿವರೆಗೆ 6 ಇತ್ತು, 12 ಆಗಿದೆ. ಬರೀ 1-2 ದಿನದಲ್ಲಿ ಡಬಲ್ ಆಗ್ತಾ ಇದೆ ಕೇಸ್. ಒಂದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 6 ಕೇಸ್ ಪತ್ತೆಯಾಗಿದೆ. ದಿಢೀರ್ ಸೋಂಕು ಪತ್ತೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಆತಂಕ ಹೆಚ್ಚಾಗಿದೆ. ಶಿವಮೊಗ್ಗ ಸುತ್ತಮುತ್ತಲಿನ ಜಿಲ್ಲೆಗಳಿಗೂ ಕೂಡ ಭೀತಿ ಆವರಿಸಿದೆ. ಉತ್ತರ ಕನ್ನಡ, ಚಿಕ್ಕಮಗಳೂರಿನಲ್ಲೂ ಪ್ರಕರಣ ಹೆಚ್ಚಾಗ್ತಾ ಇದೆ. ಇನ್ನು ಯಾವ ಜಿಲ್ಲೆಗಳಲ್ಲಿ ಕಂಡುಬರುತ್ತೆ ಇದು ಅಂತ ಹೇಳಿದ್ರೆ, ಈಗಾಗಲೇ 2ರನ್ನ ಬಲಿ ಪಡೆದಾಗಿದೆ ಮಂಗನ ಕಾಯಿಲೆ. ಒಂದ್ ಕಡೆ ನೀವು ಸೆಂಟ್ರಲ್ ಕರ್ನಾಟಕ ಅಂತ ಹೇಳ್ತೀವಲ್ಲ, ಮಧ್ಯ ಕರ್ನಾಟಕ ಆ ಭಾಗ, ಜೊತೆಗೆ ಈ ಪಶ್ಚಿಮ ಘಟ್ಟದ ಜಿಲ್ಲೆಗಳು ಬರ್ತಾವಲ್ಲ, ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಕರಾವಳಿಯ ಒಂದಷ್ಟು ಭಾಗಗಳು ಕೂಡ ಇದಕ್ಕೆ ಬರ್ತವೆ. ಇಲ್ಲಿ ಆತಂಕ ಹೆಚ್ಚಾಗಿದೆ. ಬರೀ 2 ದಿನದಲ್ಲಿ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗಿದೆ, ದ್ವಿಗುಣಗೊಳ್ತಾ ಇದೆ. ಈಗಾಗಲೇ 2ರನ್ನ ಬಲಿ ಪಡೆದಿದೆ. ರಾಜ್ಯದಲ್ಲಿ ಈವರೆಗೆ 37 KFD ಸಕ್ರಿಯ ಪ್ರಕರಣಗಳು ಕೂಡ ದಾಖಲಾಗಿದೆ. 37 ಸಕ್ರಿಯ ಪ್ರಕರಣಗಳು ದಾಖಲಾಗಿದೆ. KFD ಕ್ಯಾಸುನೂರ ಫಾರೆಸ್ಟ್ ಡಿಸೀಸ್ ಅಂತ ಕರಿತೀವಿ. 1957ರಲ್ಲಿ ಕ್ಯಾಸುನೂರು, ಕರ್ನಾಟಕದ ಕ್ಯಾಸುನೂರು ಇದೆಯಲ್ಲ, ಅಲ್ಲಿ ಪತ್ತೆಯಾದಂಥ ವೈರಸ್ ಇದು. KFD ವೈರಸ್ ಅಂತ ಕರೀತಾರೆ. ಮಂಗನಿಂದ ಹರಡುತ್ತೆ ಅಂತ ಹೇಳ್ತಾರೆ. ಬಹಳಷ್ಟು ಡೇಂಜರಸ್ ಆಗಿರೋದು. 3-5% ಸಾವಿನ ಪ್ರಮಾಣವನ್ನು ಕೂಡ ಈ ರೋಗ ಹೊಂದಿದೆ. ಹಾಗಾಗಿ ರಾಜ್ಯ ಸರ್ಕಾರ, ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆಯನ್ನು ವಹಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಮೊದಲನೇದಾಗಿ ಈ ಹಿಂದಿನ 5 ವರ್ಷದಲ್ಲಿ ನಮ್ಮಲ್ಲಿ ಎಲ್ಲಿ KFD ಮನುಷ್ಯರು ಪಾಸಿಟಿವ್ ಬಂದರು, ಎಲ್ಲಿ ಉಣ್ಣೆಗಳು ಪಾಸಿಟಿವ್ ಬಂದವು, ಎಲ್ಲಿ ಮಂಕಿ ಅಟಪ್ಸಿ ಪಾಸಿಟಿವ್ ಬಂದವು, ಅದು ಹೈ ರಿಸ್ಕ್ ಇರೋಂಥ ಗುರುಸ್ಬಿಟ್ಟು ಆ ಬಾಧಿತ ಪ್ರದೇಶಕ್ಕೆ ಹೈ ರಿಸ್ಕ್ ಗ್ರೂಪ್ ಅಂತ ಕಡೆ ನಮ್ಮ ನಿಯಂತ್ರಣ ರೆಗ್ಯುಲರಾಗಿ ನಮ್ಮ IC ಆ್ಯಕ್ಟಿವಿಟೀಸ್ ಅಂದರೆ ಜನರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮತ್ತು ಜ್ವರ ನಿಯಂತ್ರಣಕ್ಕೆ ನಾವು ಏನೇನು ಫೀಲ್ಡ್ ಸರ್ವೆ ಮಾಡ್ತಾ ಬಂದಿದ್ದೇವೆ. ಡಿಸೆಂಬರ್ ತಿಂಗಳಲ್ಲಿ ನಮಗೆ 1 ಕೇಸು ತೀರ್ಥಹಳ್ಳಿಯಲ್ಲಿ ಬಂದಿತ್ತು. ಆಮೇಲೆ ನಾವು ಜನವರಿದಲ್ಲಿ ನಮಗೆ 12 ಕೇಸು ನಮಗೆ ಇದು ಬಂದಿತ್ತು, ಪಾಸಿಟಿವ್ ಬಂದಿತ್ತು. 12 ಕೇಸು. ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ 12 ಕೇಸ್ ಪಾಸಿಟಿವ್ ಬಂದಿದ್ದಾವೆ. ಇಲ್ಲಿವರೆಗೂ ನಮ್ಮ ಜಿಲ್ಲೆಯಲ್ಲಿ 24 ಕೇಸ್ ಇದೆ. ಆಯುಕ್ತರು ಹೇಳಬೇಕಾದ್ರೆ 12 ಇತ್ತು, ಈಗ 12 ಕೇಸ್ ಇತ್ತು. ಈಗ 12 ಕೇಸ್ ಪಾಸಿಟಿವ್ ಬಂದೆ. ಒಂದು ತೀರ್ಥಹಳ್ಳಿದು, ಒಂದು ಕನ್ನಂಗೆ PSC ಇದು, ಅದು ಅವ್ರು ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ. ಮೊನ್ನೆ 31ಕ್ಕೆ ಅಡ್ಮಿಟ್ ಆಗಿ 1ನೇ ತಾರೀಕು ಅವ್ರು ಪಾಸಿಟಿವ್ ಬಂದು 3ನೇ ತಾರೀಕು ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಮತ್ತು ಅಬ್ಸರ್ವೇಷನ್ ಬೇಕಂತ ಅವ್ರಿಗೆ ನಮ್ಮ ನಿಗದಿಲ್ಲ. ನಿನ್ನೆ ನಮಗೆ ನಮ್ಮ ಜಿಲ್ಲೆಯಲ್ಲಿ 11 ಪಾಸಿಟಿವ್ ಕೇಸ್ ಬಂದೆ. 11ರಲ್ಲಿ 6 ಕೇಸು ಪ್ರಾಥಮಿಕ ಮರಳಿಪುರ ಪದ. ಆ ಮರಳಿಪುರ ಪ್ರತಿವರ್ಗ 6 ಗ್ರಾಮದಲ್ಲಿ 6 ಪಾಸಿಟಿವ್ ಕೇಸ್ ಬಂದವೆ. ಆಮೇಲೆ ಹೊಸನಗರ ತಾಲೂಕದಲ್ಲಿ ನಮ್ಮ ಸಂಪೆಕಟ್ಟೆ ಒಂದು PSCದಲ್ಲಿ 2 ಗ್ರಾಮದಲ್ಲಿ ಪ್ರತ್ಯೇಕ 1 ಕೇಸ್ ಬಂದಿವೆ. ತೀರ್ಥಹಳ್ಳಿ ತಾಲೂಕದಲ್ಲಿ 3 PSC ಲೆಕ್ಕದಲ್ಲಿ 1 ಒಟ್ಟು 11 ಕೇಸು. ನಿನ್ನೆ ನಮಗೆ 5:45 ಗಂಟೆಗಷ್ಟೊತ್ತಿಗೆ ನಮ್ಮ VDLಯಿಂದ ಮಾಹಿತಿ ಬಂದಾಗ ನೋಡೋಣ. ಇದ್ರ ಬಗ್ಗೆ ವೀರೇಶ್ ಜೊತೆ ಮಾತಾಡ್ತೀನಿ. ನಮ್ಮ ಪ್ರತಿನಿಧಿ ವೀರೇಶ್, ಬಹಳ ಡೇಂಜರಸ್ ಆದಂಥ ಕಾಯಿಲೆ ಇದು, ರೋಗ ಇದು. ಈ ಹಿಂದೆ ಬಹಳ ಆತಂಕ ಸೃಷ್ಟಿ ಮಾಡಿತ್ತು. ಈಗ ಸದ್ಯಕ್ಕೆ ಸ್ಟೇಟಸ್ ಏನಿದೆ, ಜೊತೆಗೆ ರಾಜ್ಯ ಸರ್ಕಾರ, ಆರೋಗ್ಯ ಇಲಾಖೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದೆ, ಹೇಗೆ ಹರಡುತ್ತೆ ಅಂತ ಈ ರೋಗ? ವಸುದೇವ್, ಏನಂದ್ರೆ ಮಂಗನ ಕಾಯಿಲೆ ಭೀತಿ ಈಗ ಮಲೆನಾಡಲ್ಲಿ ಹೆಚ್ಚಾಗ್ತಿರುವಂತದ್ದು. ಯಾಕಂದ್ರೆ ನಿನ್ನೆ ಒಂದೇ ದಿನ 12 ಕೇಸ್ಗಳು ಪತ್ತೆ ಆಗಿರುವಂತದ್ದು. ಈಗಾಗಲೇ 11 ಕೇಸ್ ಆಕ್ಟಿವ್ ಆಗಿದ್ದಂತ ಕೇಸ್ಗಳು ಇದ್ವು. ಇದ್ರ ಜೊತೆಗೆ ಈಗ ಮತ್ತೆ 12 ಕೇಸ್ಗಳು ಬಂದಿರುವಂತದ್ದು. ಒಂದ್ ರೀತಿಯಲ್ಲಿ ಮಲೆನಾಡಿಗರಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಈಗಾಗಲೇ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 2 ಈಗಾಗಲೇ ಬಲಿಯಾಗಿರುವಂತದ್ದು. ಅಂದ್ರೆ ಮಂಗನ ಕಾಯಿಲೆಗೆ ಈಗಾಗಲೇ ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 1 ಬಲಿ ಆಗಿರುವಂತದ್ದು. ಈ ನಡುವೆ ಈಗ ಒಂದೇ ದಿನ 12 ಕೇಸ್ ಬಂದಿರುವಂತದ್ದು. ಅದರಲ್ಲೂ ಕೂಡ ಹೊಸನಗರ ಮತ್ತೆ ಸಾಗರ ತಾಲೂಕಿನಲ್ಲಿ 6 ಕೇಸುಗಳು ಬಂದಿರುವಂತದ್ದು. ಈಗ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಮಲೆನಾಡಿಗರಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಈಗಾಗಲೇ ಜಿಲ್ಲಾ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಒಂದು ರೀತಿಯಲ್ಲಿ ಪರಿಶೀಲನೆ ನಡೆಸಿರುವಂತದ್ದು ಮತ್ತು ಗ್ರಾಮಸ್ಥರಲ್ಲಿ, ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತ ಕೆಲಸಕ್ಕೂ ಕೂಡ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ಜೊತೆಗೆ ಆಯುಕ್ತರಾದಂತ ರಣದೀಪ್ ಅವರು ಕೂಡ ಕಳೆದ 2 ದಿನಗಳ ಹಿಂದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ರಾಜ್ಯ ಮಟ್ಟದ ಅಧಿಕಾರಿಗಳೊಂದಿಗೆ ಒಂದು ರೀತಿಯಲ್ಲಿ ಸಭೆ ಮಾಡಿ ಹೈ ಅಲರ್ಟ್ ಆಗುವಂತೆ ಸೂಚನೆ ಕೂಡ ನೀಡಿರುವಂತದ್ದು. ಜೊತೆಗೆ ಅಲ್ಲಲ್ಲಿ ತೀವ್ರ ನಿಗಾ ಘಟಕಗಳನ್ನ ತೆರೆಯೋಕ್ಕೂ ಕೂಡ ಅಧಿಕಾರಿಗಳಿಗೆ ಸೂಚನೆ ನೀಡಿರುವಂತದ್ದು. ಜೊತೆಗೆ ಏನಂದ್ರೆ ಮತ್ತೆ ಗ್ರಾಮಗಳಲ್ಲಿ ಅರಿವು ಮೂಡಿಸುವಂತೆ ಖಡಕ್ ಸೂಚನೆ ಕೂಡ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು
ಅದಕ್ಕೆ ಏನು ಮಂಗನ ಕಾಯಿಲೆ ಇರುವ ಹಿನ್ನೆಲೆಯಲ್ಲಿ ಸೂಕ್ತ ಚಿಕಿತ್ಸೆಗೂ ಕೂಡ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಈಗ ಮಂಗನ ಕಾಯಿಲೆಗಳು ಪಾಸಿಟಿವ್ ಕೇಸ್ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಒಂದ್ ರೀತಿಲಿ ಆತಂಕ ಹೆಚ್ಚಾಗಿರುವಂತದ್ದು. ಜೊತೆಗೆ ಒಂದೇ ದಿನ 12 ಕೇಸ್ ಬಂದಿರುವಂತದ್ದು ಒಂದ್ ರೀತಿಲಿ ಶಿವಮೊಗ್ಗದ ಜನರಲ್ಲೂ ಕೂಡ ಆತಂಕ ಉಂಟಾಗಿರುವಂತದ್ದು. ವಾಸ್ತವ. ಓಕೆ, ಥ್ಯಾಂಕ್ ಯು ವೀರೇಶ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.